ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ಮೀಶೋದಿಂದ ಅಂದರೆ 70% ಮಹಾ ಸೇಲ್ ನಡೀತಿರೋದ್ರಿಂದ ತುಂಬ ಪ್ರಾಡಕ್ಟ್ಗಳನ್ನ ತರಿಸಿದ್ದೀನಿ. ಅದ್ರದ್ದು ರಿವ್ಯೂನ ಕೊಡ್ತಿದ್ದೀನಿ. ನಿಮಗೂ ಕೂಡ ಇನ್ ಕೇಸು ಪ್ರಾಡಕ್ಟ್ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ. ವಿಡಿಯೋನ ಕೊನೆವರೆಗೂ ನೋಡಿ, ಹೇಗಿದೆ ಅಂತ ನನಗೆ ಕೊನೆವರೆಗೂ ನೋಡಿ ತಿಳಿಸ್ಕೊಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಫಸ್ಟು ಸ್ವೆಟರ್ನ ತರಿಸಿದ್ದೆ. ಇವಾಗ ಮಹಾ ಸೇಲ್ ನಡೀತಿದ್ಯಲ್ವ, ಇವಾಗ ರೀಸೆಂಟಾಗಿ ಫಸ್ಟು ತರಿಸಿದ್ದೀನಿ ನಾನು ಸ್ವೆಟರ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನಾನು ಇದೇ ಫಸ್ಟು ಈ ಥರ ಅಂದರೆ ಆಫ್ ಸ್ವೆಟರ್ನ ಹುಡಿ ಅಂತಲೇ ಹೇಳ್ಬೋದು ಸ್ವೆಟರ್ನ ತರಿಸಿದ್ದು. ನಿಜವಾಗ್ಲೂ ಇದ್ರ ಕ್ವಾಲಿಟಿ ನೋಡಿದ್ರೆ ನಾವು ಶಾಪಲ್ಲಿ ತೊಗೋತೀವಿ ಅಂದರೆ 500 ಇಲ್ಲ 400 ಹೇಳ್ತಾರೆ. ಜಸ್ಟ್ 300 ಸಮಥಿಂಗ್ ಏನೋ ಕೊಟ್ಟಿದ್ದೀನಿ ಅಷ್ಟೇ. ಎಷ್ಟು ಬೆಣ್ಣೆ ಥರ ಇದೆ ಕ್ವಾಲಿಟಿ ಅಂದರೆ ನಿಜವಾಗ್ಲೂ ನನಗಂತೂ ನಿಜವಾಗ್ಲೂ ಪರ್ಸ್ನಲಿ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಕಲರ್ ಅವೈಲೇಬಲ್ ಇದೆ. ಪಾಕೆಟ್ ಅವೈಲೇಬಲ್ ಇಲ್ಲ, ಮತ್ತು ಸ್ಲೀವಲ್ಲಿ ಮಾತ್ರ ಕಾಂಪ್ರಮೈಸೇ ಇಲ್ಲ. ಅಷ್ಟು ಲಾಂಗು ಕೊಟ್ಟಿದ್ದಾರೆ ಸ್ಲೀವ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಸ್ವೆಟರ್ ಅಂತಲೇ ಹೇಳ್ಬೋದು. ಇನ್ನೇನು ಚಳಿಗಾಲ ಅಂದರೆ ಸ್ಟಾರ್ಟ್ ಆದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು ಶಾಪ್ಗಳಲ್ಲೆಲ್ಲ. ಮೀಶೋದಲ್ಲಿ ತುಂಬ ಕಡಿಮೆ ಬೆಲೆಗೆ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಜಿಪ್ ಕೊಟ್ಟಿದ್ದಾರೆ, ಜಿಪ್ ಅವೈಲೇಬಲ್ ಇದೆ. ಮಾಮೂಲಿ ಹಿಂದೆ ಕ್ಯಾಪ್ ಕೂಡ ಅವೈಲೇಬಲ್ ಇದೆ. ಕಲರ್ಸು ತುಂಬ ಅವೈಲೇಬಲ್ ಇದೆ, ಬ್ಲ್ಯಾಕು, ವೈಟು, ಪಿಂಕು. ನನಗೆ ಈ ಕಲರ್ ನಾನು ಯಾವಾಗಲೂ ತೊಗೊಂಡಿರಲಿಲ್ಲ ಅಂತ ನಾನು ಈ ಕಲರ್ ತೊಗೊಂಡಿದ್ದೀನಿ. ನಿಮ್ಗೇನಾದರೂ ಈ ಸ್ವೆಟರ್ದೇನಾದರೂ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ. ಬಂದು ನಾನು ಸ್ಟೋರೇಜ್ ಬಾಸ್ಕೆಟ್ನ ತರಿಸಿದ್ದೆ. ಟ್ರೆಂಡಿಯಾಗಿ ಫ್ಯಾನ್ಸಿಯಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹ್ಯಾಂಡ್ ಮೇಡ್ ಅಂತಲೇ ಹೇಳ್ಬೋದು. ನಾವು ಲಿವಿಂಗ್ ಏರಿಯಾದಲ್ಲಿ, ವಾಶ್ರೂಮಲ್ಲಿ, ಡ್ರೆಸ್ಸಿಂಗ್ ರೂಮಲ್ಲಿ ಅಂದರೆ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಹ್ಯಾಂಗ್ ಮಾಡಿದ್ರೆ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಕಿಚನಲ್ಲೂ ಕೂಡ ನಾವು ಹ್ಯಾಂಗ್ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತಲೇ ಹೇಳ್ಬೋದು. 3 ಸ್ಟೆಪ್ ಕೊಟ್ಟಿದ್ದಾರೆ ನಮಗೆ. ಸ್ಟೋರ್ ಮಾಡೋದಕ್ಕೂ ತುಂಬ ಅಂದರೆ ಸ್ಪೇಸಸ್ ಕೂಡ ಅವೈಲೇಬಲ್ ಇದೆ. ಈ ಥರ ಹ್ಯಾಂಗ್ ಮಾಡೋದು ನನಗೂ ಕೂಡ ನಾನು ಯಾವಾಗಲೂ ಈ ಥರ ತೊಗೊಂಡಿರಲಿಲ್ಲ. ನಿಜವಾಗ್ಲೂ ಇಷ್ಟ ಆಯಿತು. ಔಟ್ಸೈಡ್ ಏನಾದರೂ ಟ್ರಿಪ್ ಹೋದಾಗ ನಾವು ಈ ಥರ ಪ್ರಾಡಕ್ಟ್ನ ಆಲ್ಮೋಸ್ಟ್ ಔಟ್ಸೈಡ್ ಹೋದಾಗಲೇ ಸಿಗೋದು. ತೊಗೋತೀವಿ ಅಂದರೆ 400 500 ಕಮ್ಮಿ ಹೇಳೋದಿಲ್ಲ. ಬಾರ್ಗಿನ್ ಮಾಡಿದ್ರೆ ಅಟ್ಲೀಸ್ಟ್ 300 ಕೊಡ್ತಾರೆ. ಜಸ್ಟ್ 100 ಸಮಥಿಂಗಿಗೆ ಸಿಗ್ತಿದೆ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ 70%, ಮತ್ತೆ ಪದೇ ಹೇಳ್ತಿದ್ದೀನಿ, 70% ಮಹಾ ಸೇಲ್ ನಡೀತಿರೋದ್ರಿಂದ ತುಂಬ ಕಡಿಮೆ ಬೆಲೆಗೆ ಪ್ರಾಡಕ್ಟ್ ಸಿಗ್ತಿದೆ ಅಂತಲೇ ಹೇಳ್ಬೋದು. ಆಫರ್ ಇದ್ದಾಗಲೇ ತೊಗೊಬಿಡ್ಬೇಕು. ನಾವು ತೊಗೋತೀವಿ ಹೊರಗಡೆ ಅಂದರೆ ಸುಮ್ಮನೆ ಡಬಲ್ ಅಮೌಂಟ್ ಕೊಟ್ಟಂಗಾಗುತ್ತೆ. ನನಗಂತೂ ಇಷ್ಟ ಆಯಿತು. ನಿಮಗೂ ಏನಾದರೂ ಈ ಥರ ಪ್ರಾಡಕ್ಟ್ ಬೇಕು ಅಂದರೆ ಮರಿಬೇಡಿ, ಗೊತ್ತಲ್ವಾ, ಲಿಂಕ್ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡ್ತೀನಿ. ಇದೇನಪ್ಪ ಬ್ರಷ್ ತೋರಿಸ್ತದಲ್ಲ ಅಂತ ನೋಡ್ತಿದ್ದೀರಾ? ಇದೊಂದು ಬ್ರಷ್ ಇದ್ದರೆ ಕಿಚನಲ್ಲಿ 2 in 1 ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಬ್ರಷ್ ಕೊಟ್ಟಿದ್ದಾರೆ ಸಿಂಕ್ನ ವಾಶ್ ಮಾಡೋದಕ್ಕೆ. ಇದು ಬಂದು ಟೈಲ್ಸು, ನಾವು ಪಾತ್ರೆಗಳ್ನು ಕೂಡ ವಾಶ್ ಮಾಡ್ಕೋಬೋದು. ನಾನು ಟೈಲ್ಸ್ನ ವಾಶ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ಕೋತಿದ್ದೀನಿ. ಆಲ್ರೆಡಿ ಒಂದು ಸಲ ನಾನು ಯೂಸ್ ಮಾಡಿದ್ದೀನಿ, ಹೇಗೆ ಬರುತ್ತೆ ಅಂತ. ನಮಗೆ ಇಲ್ಲಿ ಈ ಥರ ಸ್ಟೋರ್ ಮಾಡೋದಕ್ಕೆ ಅಂತ ಈ ಥರ ನಾನು ಆಲ್ರೆಡಿ ಲಿಕ್ವಿಡ್ನ ಸ್ಟೋರ್ ಮಾಡಿದ್ದೀನಿ. ಓಪನ್ ಮಾಡಿದ್ರೆ ಲೀಕ್ ಆಗುತ್ತೆ. ಈ ಥರ ಈ ಕ್ಯಾಪ್ನ ಈ ಥರ ರಿಮೂವ್ ಮಾಡಿ ಇದಕ್ಕೆ ಲಿಕ್ವಿಡ್ನ ಸ್ಟೋರ್ ಮಾಡಬೇಕು. ಇದನ್ನು ಪ್ರೆಸ್ ಮಾಡಿದ್ರೆ ನಮಗೆ ಲಿಕ್ವಿಡ್ ಬಂದು ಇಲ್ಲಿ ಸೇರಿ ನಮಗೆ ಇಲ್ಲಿ ನಾವು ಪ್ರೆಸ್ ಮಾಡಿದಾಗ ಇಲ್ಲಿ ಲಿಕ್ವಿಡ್ ಲೀಕ್ ಆಗಿ ನಮಗೆ ವಾಶ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಡಿಟರ್ಜೆಂಟ್ ಆಯಿಲ್ನ ಯೂಸ್ ಮಾಡಿದ್ರೆ ನಮಗೆ ಕೈಲಿ ರ್ಯಾಷಸ್ ಆಗುತ್ತೆ, ಮತ್ತು ವೈಟಾಗಿ ನಮಗೆ ಫುಲ್ಲು ಒಂಥರ ವೈಟ್ ಪ್ಯಾಚಸ್ ಥರ ಆಗುತ್ತೆ ಅಂತ ಅನ್ನೋಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಅದರಲ್ಲೂ ನಿಜವಾಗ್ಲೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಇದನ್ನು ಹಿಂಗೆ ರಿಮೂವ್ ಮಾಡಿಬಿಟ್ಟು ಈ ಥರ ರಿಮೂವ್ ಮಾಡೋದು, ಇದನ್ನು ಆರಾಮ್ಸೆ ಹಿಂಗೆ ಸೇರಿಸ್ಕೊಬೋದು. ಇದು ಕೂಡ ಅಷ್ಟೇ, ಜಸ್ಟು ಅಷ್ಟು 100 ಸಮಥಿಂಗಿಗೇನೋ ಸಿಕ್ತು ಅಂತಲೇ ಹೇಳ್ಬೋದು. ನಾನು ಇದನ್ನು ಟೈಲ್ಸ್ ವಾಶ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. 2 in 1 ಆಗಿ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ಬೋದು. ಫೈಬರ್ ಕ್ವಾಲಿಟಿನಲ್ಲಿ ಕೊಟ್ಟಿದ್ದಾರೆ. ಹೊರಗಡೆ ತೊಗೋತೀವಿ ಈ ಥರ ಪ್ರಾಡಕ್ಟ್ಸ್ ಅಂದರೆ ಅಷ್ಟು ಕ್ವಾಲಿಟಿ ಇರೋದಿಲ್ಲ. ನಾನು ಹತ್ತಿರದಿಂದನೇ ತೋರಿಸ್ತೀನಿ ನೋಡಿ ನಿಮಗೆ. ತುಂಬ ಚೆನ್ನಾಗಿದೆ. ಮರಿಬೇಡಿ, ಪ್ರಾಡಕ್ಟ್ ಏನಾದರೂ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ಶೇರ್ ಮಾಡ್ತೀನಿ. ಇದೇನು ಅಂತ ನೋಡ್ತಿದ್ದೀರಾ? ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವ. ಸೊ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡೋರಿಗೆ ತುಂಬ ಅಂದರೆ ತುಂಬ ಐಟಮ್ಸ್ನ ಬಿಡ್ತಿದ್ದಾರೆ ಅಂತಲೇ ಹೇಳ್ಬೋದು ಮೀಶೋದಿಂದ. ಅಲ್ಯೂಮಿನಿಯಮ್ಮು ಸಿಂಧೂರ್ ಬಾಕ್ಸಸ್ ಅಂತಲೇ ಹೇಳ್ಬೋದು. ಆಮೇಲೆ ಹಿಂದ್ಗಡೆ ಸ್ಕ್ರೀನ್ಗಳು, ಆಮೇಲೆ ನಮಗೇನಾದರೂ ಡೆಕೋರೇಷನ್ ಮಾಡೋದಕ್ಕೆ, ಇವಾಗ ಕೆಲವರಿಗೆ ಸ್ಯಾರಿನ ಅಂದರೆ ಉಡ್ಸೋದಕ್ಕೆ ಬರೋದಿಲ್ಲ ಲಕ್ಷ್ಮೀ ದೇವಿಗೆ, ಅದಕ್ಕೆ ರೆಡಿಮೇಡಾಗೇ ಎಲ್ಲ ಸಿಗ್ತಿದೆ. ಕಳಶ, ನಾನು ಒಂದು ಕಳಶದ ಚೊನ್ನು ಕೂಡ ನಾನು ರಿವ್ಯೂ ಕೊಟ್ಟಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಅದನ್ನು ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ಅನಿಸುತ್ತೆ, ವಿಡಿಯೋದಲ್ಲಿ ಮೋಸ್ಟ್ಲಿ ಗೊತ್ತಿಲ್ಲ. ಇವತ್ತು ನಾನು ಅಲ್ಯೂಮಿನಿಯಮ್ಮು ಸಿಂಧೂರ್ ಬಾಕ್ಸಸ್ನ ತರಿಸಿದ್ದೀನಿ. 6 ಜೊತೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು.
ಎಷ್ಟು ಇದನ್ನು ನೋಡಿದ್ರೆ ನಿಜವಾಗ್ಲೂ ಕಣ್ಣು ಕುಕ್ಕುತ್ತೆ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಅವ್ರದ್ದು ಕ್ರಿಯೇಟಿವಿಟಿ ಮತ್ತು ಯೂನಿಕ್ ಡಿಸೈನು ಫಿನಿಶಿಂಗ್ ಸೂಪರಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನೀವೇ ನೋಡ್ಬೋದು, ನಾನು ಓಪನ್ ಮಾಡಿದ್ದೀನಿ. ಈ ಥರ ಬಾಕ್ಸಸ್ ಇರುತ್ತೆ. ಇವಾಗ ಇನ್ ಕೇಸು ನಮಗೆ ನಮ್ಮ ಮನೆಗೆ ಅಂದರೆ ಲಕ್ಷ್ಮೀ ಪೂಜೆಗೆ ನಾವು ಕರೆಸಿರ್ತೀವಲ್ವ ಕುಂಕುಮ ಕೊಡೋದಕ್ಕೆ ಅಂತ, ಅವ್ರಿಗೇನಾದರೂ ಇವಾಗ ಅದ್ರ ಜೊತೆಗೆ ಈ ಥರ ಬಾಕ್ಸಸ್ನ ಇಟ್ಟು ಅದ್ರ ಜೊತೆಗೆ ಅರಿಶಿನ ಕುಂಕುಮ ಹಾಕ್ಕೊಟ್ರೆ ನಮಗೂ ಕೂಡ ಖುಷಿಯಾಗುತ್ತೆ, ಅವ್ರಿಗೂ ಕೂಡ ಖುಷಿಯಾಗುತ್ತೆ. ಇದನ್ನ ನನಗೆ ನಿಜವಾಗ್ಲೂ ನೋಡಿ ನಾವೇನಾದರೂ ಇಯರಿಂಗ್ಸು ಆ ಥರ ಎಲ್ಲ ಸ್ಟೋರ್ ಮಾಡಿ ಇಟ್ಕೋಬೋದು. ನಿಜವಾಗ್ಲೂ ಅದಕ್ಕೂ ಕೂಡ ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್ ಬಗ್ಗೆ. ಇದು ಜಸ್ಟು 200 ಸಮಥಿಂಗ್ ಅನಿಸುತ್ತೆ. ಕೊಡ್ಬೋದು, ಈ ಕ್ರಿಯೇಟಿವಿಟಿಗೆ ನಾವು ಆರಾಮಾಗಿ ಕೊಡ್ಬೋದು, ವರ್ತ್ ಅಂತ ಅನಿಸುತ್ತೆ. ಮರಿಬೇಡಿ, ಮತ್ತೆ ಹೇಳ್ತಿದ್ದೀನಿ, ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ. ಇದು ಬಂದು ಚೋಕರು. ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮು ಚೋಕರ್ನ ತೊಗೊಂಡಿರೋದು. ನಾನು ಹೆವಿ ಜ್ಯುವೆಲರಿನ ನಾನು ಯೂಸು ಮಾಡೋದಿಲ್ಲ, ನನಗಷ್ಟು ಇಷ್ಟನೂ ಆಗೋದಿಲ್ಲ. ಬಟ್ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ತರಿಸಿದ್ದೀನಿ. ಫುಲ್ಲು ಸಿಂಪಲಾಗಿರಬೇಕು. ನಾನು ಕಾಲು ಗೆಜ್ಜೆಯಿಂದ ಹಿಡಿದು ನಾನು ಬ್ಯಾಂಗಲ್ಸ್ ಆಗಲಿ ಜ್ಯುವೆಲರಿ ಸೆಟ್ ಆಗಲಿ ಪ್ರತಿಯೊಂದು ಕೂಡ ನನಗೆ ಸಿಂಪಲಾಗಿದ್ರೇ ನನಗೆ ಇಷ್ಟ ಆಗೋದು. ಒಂದೊಂದ್ಸಲ ಸೌಂಡ್ ಬರುತ್ತೆ, ತುಂಬ ಗಾಳಿ ಇರೋದ್ರಿಂದ ಡಿಸ್ಟರ್ಬ್ ಆಗುತ್ತೆ, ತಪ್ಪು ತಿಳ್ಕೊಬಿಡಿ. ನೀವೇ ನೋಡ್ಬೋದು. ನಾನು ಮಲ್ಲೇಶ್ವರಮಲ್ಲಿ 15 ಡೇಸ್ ಬ್ಯಾಕು ಕೇಳಿದ್ದೆ. ಅವರೇನು 15 ಡೇಸ್ ಬ್ಯಾಕ್ ಕೇಳಿದ್ದಕ್ಕೆ 900 1100 ಸಮಥಿಂಗ್ ಹೇಳಿದ್ರು. ನನಗೆ ಶಾಕ್ ಆಗಿತ್ತು, ಇಷ್ಟೊಂದು ಕಾಸ್ಟ್ಲಿನ ಇದು ಅಂತ. ಇಲ್ಲಿ ಜಸ್ಟ್ 500 ಬಿಲೋನಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದು. ಫಿನಿಶಿಂಗ್ ಮಾತ್ರ ಸೂಪರಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆ ಲೈವಲ್ಲೇ ತೋರಿಸ್ತೀನಿ ನೋಡಿ. ನಾನು ಫಿನಿಶಿಂಗಲ್ಲಿ ಮಾತ್ರ ಕಾಂಪ್ರಮೈಸೇ ಇಲ್ಲ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು, ನನಗಂತೂ ಇಷ್ಟ ಆಯಿತು. ಕ್ವಾಲಿಟಿ ಮತ್ತು ಫಿನಿಶಿಂಗ್ ಆಗಲಿ ಕೆಲವರು ಹೇಳ್ತಾರೆ ಮೀಶೋದಲ್ಲಿ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ, ಅಷ್ಟು ಚೆನ್ನಾಗಿರಲ್ಲ ಅಂತ. ನನಗೇನೋ ಹಂಗೆ ಅನಿಸೋದಿಲ್ಲ. ನಾವು ಒಂದು ಸ್ವಲ್ಪ ಅಂದರೆ 100 ಕೊಡೋದ್ರ ಬದಲು 200 ಕೊಟ್ಟು ನಾವು ತೊಗೋತಿದ್ದೀವಿ ಅಂದರೆ ಕ್ವಾಲಿಟಿನೂ ಕೂಡ ಅವರು ಕೂಡ ಅಷ್ಟೇ ಚೆನ್ನಾಗಿ ಕೊಡ್ತಾರೆ. ನಾವು ಅಮೌಂಟ್ನ ಹೆಂಗೆ ಕೊಟ್ಟು ತೊಗೋತೀವಿ ಹೊರಗಡೆನೂ ಅಷ್ಟೇ ಇಲ್ಲ. ಇದು ಇಯರಿಂಗ್ಸು ಕೂಡ ನೋಡೋದಕ್ಕೆ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ, ಬಟ್ ವೆಯ್ಟ್ಲೆಸ್, ನಾವು ವೇರ್ ಮಾಡಿದ್ದೀವಿ ಅಂತ ಅನಿಸೋದಿಲ್ಲ. ಈ ಥರ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗಂತೂ. ಇನ್ನೇನು ಫೆಸ್ಟಿವಲ್ಗಳು ಮತ್ತು ಜಾತ್ರೆಗಳು ವೆಡ್ಡಿಂಗ್ಗಳಿಗೆಲ್ಲ ಅಂದರೆ ಸ್ಟಾರ್ಟ್ ಆಗ್ತಿದೆ, ಇನ್ನೇನು ತೊಗೋತೀವಿ. ಯಾರಾದರೂ ಈ ಥರ ಪ್ರಾಡಕ್ಟ್ ಇದೇ ಪ್ರಾಡಕ್ಟ್ ಅಂತಂದರೆ ಮರಿದೇನೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಕಳಿಸ್ಕೊಡ್ತೀನಿ ಲಿಂಕ್. ನೆಕ್ಸ್ಟ್ ಬಂದು ನಾನು ಒಂದೆರಡು ವಾಚ್ ಕಲೆಕ್ಷನ್ ತರಿಸಿದೆ, ಬಟ್ ಚೆನ್ನಾಗಿದೆ. ಸಿಲ್ವರ್ ಕಲರ್ ಒಂದು, ಗೋಲ್ಡ್ ಕಲರ್ ಒಂದು ಬಂದಿದೆ. ಇದು ಗೋಲ್ಡ್ ಕಲರು, ಸಿಲ್ವರ್ದು ಅದು ಕೂಡ ತರಿಸಿದ್ದೆ. ಇದೇ ಫಸ್ಟು ಅಂದರೆ ವಾಚ್ನ ತರಿಸಿದ್ದು. ಫಸ್ಟು ಒಂದು ತರಿಸ್ಕೊಂಡಿದ್ದೆ, ಬಟ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ವಾಚ್ ಮಾತ್ರ ಮೀಶೋದಲ್ಲಿ. ಇದು ಬಂದು ವಿತ್ ಬ್ರಾಸ್ಲೆಟ್ ವಾಚ್ ಅಂತಲೇ ಹೇಳ್ಬೋದು. ಫ್ಯಾನ್ಸಿಗೆ ನಾವು ಜೀನ್ಸ್ಗೆ ಮತ್ತು ಕುರ್ತಾ ಸೆಟ್ಗಳಿಗೆ, ಸ್ಯಾರಿಗಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ವಾಚ್ ಬಂದು ಈ ಟೈಪ್ ಬರುತ್ತೆ. ಯಾವುದಿದು ಟೋಮಿ ಅಂತ ಯಾವುದೋ ಬ್ರ್ಯಾಂಡಿದು, ತುಂಬ ಚೆನ್ನಾಗಿ ಬಂದಿದೆ. ಜೊತೆಗೆ ವಾಚಿನ ಜೊತೆಗೆ ಬ್ರಾಸ್ಲೆಟು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವರ್ತ್ ಅಂತಲೇ ಹೇಳ್ಬೋದು, ಆರಾಮಾಗಿ ಕೊಡ್ಬೋದು. ಈ ಥರ ಒಂದು ಖಡ್ಗ ಟೈಪ್ ಒಂದು ಬ್ರಾಸ್ಲೆಟ್ ಕೊಟ್ಟಿದ್ದಾರೆ. ಜೊತೆಗೆ ಇದು ಕ್ಯೂಟಾಗಿದೆ ಬ್ರಾಸ್ಲೆಟ್ ಮಾತ್ರ. ಇದು ಈ ಥರ ಬ್ರಾಸ್ಲೆಟ್ ಕೊಟ್ಟಿದ್ದಾರೆ. ಹಿಂದೆ ನಮಗೆ ಈ ಥರ ಪುಷ್ ಮಾಡೋದಕ್ಕೂ ಕೂಡ ಈ ಥರ ಬ್ರಾಸ್ಲೆಟು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಕೂಡ ತುಂಬ ಕಡಿಮೆ ಬೆಲೆಗೆ 400 ಬಿಲೋ ಅಂತಲೇ ಹೇಳ್ಬೋದು. 500 ಕೂಡ ಅಲ್ಲ, 400 ಬಿಲೋನಲ್ಲೇ ಸಿಗ್ತಿದೆ. ತುಂಬ ಅಂದರೆ ತುಂಬ ಕಡಿಮೆಗೆ. ಒಂದು ವಾಚ್ ಹೊರಗಡೆ ತೊಗೋತೀವಿ ಅಂದರೆ ಅಟ್ಲೀಸ್ಟ್ 400 500 ಕೊಡ್ತೀವಿ, ಆರಾಮ್ಸೆ ತೊಗೋಬೋದು. ಜೊತೆಗೆ ಬ್ರಾಸ್ಲೆಟು ಕೂಡ ಕೊಡ್ತಾರೆ. ಅಂದರೆ ಸ್ವಲ್ಪ ಟ್ರೆಂಡಿಯಾಗಿ ಚೆನ್ನಾಗಿರುತ್ತೆ ಸ್ಯಾರಿ ವೇರ್ ಮಾಡೋದಕ್ಕೆ, ಜೀನ್ಸ್ಗೆ, ಕುರ್ತಾ ಸೆಟ್ಗಳಿಗೆಲ್ಲ. ಡೈಲಿ ಆಫೀಸ್ ಹೋಗೋರ್ಗಂತೂ ಒಳ್ಳೆ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಮೀಶೋದಲ್ಲಿ. ಅದು ಗೋಲ್ಡ್ ಕಲರ್ ಇತ್ತು, ಇದು ಸಿಲ್ವರ್ ಕಲರ್ ಇದೆ. ಇದನ್ನಂತೂ ನಿಜವಾಗ್ಲೂ ನಾನು ನೋಡಿದ್ರೆ ತೊಗೋಬೇಕು ಅನ್ನಿಸ್ಬೇಕು, ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಸೇಮ್ ಬಂದಿದೆ, ಬಟ್ ಸಿಲ್ವರ್ ಅಷ್ಟೇ. ಅದರಲ್ಲಿ ಒಂದು ಎಕ್ಸ್ಟ್ರಾ ಬ್ರಾಸ್ಲೆಟ್ ಕೊಟ್ಟಿದ್ದಾರೆ.
ಇದು ಯಾವುದು? ಇದು ಸೇಮ್ ಬ್ರ್ಯಾಂಡ್ ಟೋಮಿ. ಈ ವಾಚ್ಗಿನ್ನ ಬ್ರಾಸ್ಲೆಟ್ ನೋಡಿನೇ ತಗೋಬೇಕು ಅಂತ ಅನ್ನಿಸ್ಬೇಕು, ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೀವೇ ನೋಡ್ಬೋದು. ಸೇಮು ಅದರಲ್ಲೇ ಎಕ್ಸ್ಟ್ರಾ ಒಂದು ಬ್ರಾಸ್ಲೆಟ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೇ, ಸೇಮು ಬ್ರ್ಯಾಂಡು, ಸೇಮು ಕಲರ್ ಒಂದು ಚೇಂಜು, ಬ್ರಾಸ್ಲೆಟ್ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಷ್ಟೇ. ವಾಚ್ ತುಂಬ ಚೆನ್ನಾಗಿದೆ. ಇದು ಕೂಡ ನನ್ನ ಪರ್ಸ್ನಲಿ ಅದಕ್ಕೆ ನನಗೆ ಇದೇ ಇಷ್ಟ ಆಗಿದ್ದು. ಸಿಲ್ವರ್ ಕಲರು ಸ್ವಲ್ಪ ಅಂದರೆ ಚೆನ್ನಾಗಿ ಕಾಣುತ್ತೆ ಅಂತಾರೆ, ಗೋಲ್ಡ್ ಕಲರ್ಗಿಲ್ಲ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಇನ್ಸ್ಟಾಗ್ರಾಮಲ್ಲಿ ಎಷ್ಟು ವೈರಲ್ ಆಗಿದೆ ಅಂದರೆ ಯಾವಾಗಲೂ ಫುಲ್ ಸ್ಲೀವ್ ಸ್ಟಿಚ್ ಮಾಡಿಸಿ ಬೇಜಾರಾಗಿರುತ್ತೆ. ನಮಗೂ ಕೂಡ ಸ್ಲೀವ್ಲೆಸ್ ಹಾಕಬೇಕಲ್ವ ಅಂತ ಕೆಲವ್ರಿಗೆ ಆಸೆ ಇರುತ್ತೆ. ಬಟ್ ಮನೆಯಲ್ಲಿ ಬಿಡೋದಿಲ್ಲ, ಕೆಲವರು ರಿಸ್ಟ್ರಿಕ್ಷನ್ ಮಾಡ್ತಾರೆ ಅಂತ ಹಾಕೋದಿಲ್ಲ. ಬಟ್ ಈ ಥರ ಕ್ಯೂಟಾಗಿದ್ದರೆ ಯಾರಿಗೂ ಎಲ್ರಿಗೂ ಹಾಕಬೇಕು ಅಂತ ಅನ್ನಿಸ್ಬೇಕು, ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೀವೇ ನೋಡಿ. ಹಿಂದೆ ಪ್ಯಾಡ್ ವಿತ್ ಪ್ಯಾಡ್ನ ಹಾಕೋದಕ್ಕೆ ಸ್ಪೇಸು ಕೂಡ ಕೊಟ್ಟಿದ್ದಾರೆ. ಪೌಚಲ್ಲಿ ವಿತ್ ಪ್ಯಾಡ್ ಕೊಟ್ಟಿದ್ದಾರೆ, ವಿತೌಟ್ ಪ್ಯಾಡು ಕೂಡ ನಾವು ಹಾಕ್ಕೋಬೋದು. ಏನಕ್ಕೆ ಅಂದರೆ ಆಪ್ಷನ್ ಕೊಟ್ಟಿದ್ದಾರೆ ನಮಗೆ, ಪೌಚ್ ಟೈಪು ರಿಮೂವ್ ಕೂಡ ಮಾಡಿ ಹಾಕ್ಕೋಬೋದು. ಫುಲ್ಲು ಸ್ಲೀವ್ಲೆಸ್ಸು, ಪ್ಯೂರ್ ಕಾಟನ್, ಎಂಬ್ರಾಯ್ಡರಿ ವರ್ಕಲ್ಲಿ ಮಾಡಿರುವಂಥ ಬ್ಲೌಸು, ಲೇಸ್ ಕೊಟ್ಟಿದ್ದಾರೆ ಹಿಂದೆ ಕಟ್ಟೋದಕ್ಕೆ. ನಾನು ಆಲ್ರೆಡಿ ಒಂದು ಫೋಟೋ ಹಾಕ್ತೀನಿ ವೇರ್ ಮಾಡಿರೋದು. ಸ್ಟ್ರೆಚಬಲ್ ಹಿಂದೆ, ಹಿಂದೆ ಅಂತಿದ್ದೀನಿ, ಸೈಡಲ್ಲಿ ಈ ಥರ ಸ್ಟ್ರೆಚಬಲ್ ಕೊಟ್ಟಿದ್ದಾರೆ. ನಾನು ಒಂದು ಸೈಜು ಅಂದರೆ ಕಡಿಮೆ ತೊಗೊಬಿಟ್ಟಿದ್ದೀನಿ, ಒಂದು ಸೈಜು ಜಾಸ್ತಿ ತೊಗೋಬೇಕು ಅಂತ ನಾನಿದು ಮತ್ತೆ ತರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ರಿಟರ್ನ್ ಮಾಡಿ ದೊಡ್ಡ ಸೈಜ್ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಬಟ್ ನನಗಿದು ಆಗ್ತಿಲ್ಲ, ಸ್ವಲ್ಪ ಟೈಟ್ ಆಗ್ತಿದೆ. ಅದಕ್ಕೇ ರಿಟರ್ನ್ ಮಾಡಿ ನಾನು ಬೇರೆ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಕಾಟನ್ ಸ್ಯಾರಿಗಳಿಗಂತೂ ಮಾಡಿಸ್ದಂಗೆ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಬೇಕು ಅಂದರೆ ಲಿಂಕು ಕಮೆಂಟ್ ಮಾಡಿ ಶೇರ್. ಇದೇನಪ್ಪ ಅಂತ ನೋಡ್ತಿದ್ದೀರಾ, ನಾನು ಕಿಚನ್ಗೆ ಯೂಸ್ ಆಗುವಂಥದ್ದು, ಇವಾಗ ಬ್ರಷ್ ತೋರಿಸ್ತಾ ಇಲ್ವಾ, ಅದೇ ರೀತಿ ಲಿಕ್ವಿಡ್ಗಳು ಕೂಡ ತುಂಬ ಚೀಪಾಗಿ ಸಿಗುತ್ತೆ ಮೀಶೋದಲ್ಲಿ ಅಂತ ಹೇಳ್ಬೋದು. ಕ್ವಾಂಟಿಟಿ ಬಗ್ಗೆ ಮಾತಾಡೋದು ಇಲ್ಲ. ನಾನು ಇದೇದು ಬನಾನಾ ಬ್ರ್ಯಾಂಡ್ ಅಂತ ಹೇಳ್ಬೋದು. ಬನಾನಾ ಬ್ರ್ಯಾಂಡ್ದು ಗ್ಲಾಸ್ ಕ್ಲೀನರು, ಬನಾನಾ ವೈಪ್ಸ್ ಗ್ಲಾಸ್ ಕ್ಲೀನರ್ನ ತರಿಸಿದ್ದೀನಿ. ಬೈ 1 get 1 ಆಫರ್ ಇತ್ತು ಅಂತ ತರಿಸಿದ್ದು, ಕಾಂಬೋ ಆಫರಲ್ಲಿ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾನು ಒಂದು ಬಾಟಲ್ಲು ಅದೆಷ್ಟು ML ಅಂತ ಗೊತ್ತಿಲ್ಲ ನನಗೆ, ಶಾಪಲ್ಲಿ ಕೇಳಿದ್ದಕ್ಕೆ 100 rupees ಹೇಳ್ತಾರೆ. ಇಲ್ಲಿ ಕಾಂಬೋ ಆಫರಲ್ಲಿ ಸಿಗ್ತಿದೆ. 200 100 ಸಮಥಿಂಗ್ ಅಂತ ಅನಿಸುತ್ತೆ. ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ ನಿಮಗೆ. ಇದು ದೊಡ್ಡದು, ನಿಮಗೆ ನೋಡ್ಬೋದು. ಬೈ 1 get 1 500 ml ಜೊತೆಗೆ 50 ml ಫ್ರೀಯಾಗಿ ಕೊಟ್ಟಿದ್ದಾರೆ. ಇದೊಂದು ಇದ್ದರೆ ಸಾಕು, ಲಿಕ್ವಿಡು. ನಾವು ಗ್ಲಾಸ್ ಕ್ಲೀನ್ ಮಾಡ್ಬೋದು, ಮನೆಯಲ್ಲಿ ಮಿರರ್ಗಳನ್ನ ಕ್ಲೀನ್ ಮಾಡ್ಬೋದು, ಕಿಚನ್ನಲ್ಲಿ ಟೈಲ್ಸ್ಗೂ ಕೂಡ ಯೂಸ್ ಮಾಡ್ಬೋದು. ನಮಗೆ ಫ್ರಿಡ್ಜು, TV ಮತ್ತು ಕಾರು ವಾಶ್ ಮಾಡ್ಬೋದು. ಕಾರು ವಾಶ್ ಅಂದರೆ ಕಾರ್ದು ಗ್ಲಾಸ್ನ ವಾಶ್ ಮಾಡ್ಬೋದು. ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನೀರು ಹಾಕಿ ನಾವು ವಾಟರ್ ಸ್ಪ್ರೇ ಮಾಡಿ ಹಾಕ್ತೀವಿ ಅಂತ ಅಂದರೆ ಅದು ಒಳಪನ್ನೇ ಕಳ್ಕೊಳುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ವೈಟ್ ಅದು ಒಂಥರ ಈ ಬಿಳಿ ವೈಟ್ ಥರ ಆಗುತ್ತೆ, ಚೆನ್ನಾಗಿರೋದಿಲ್ಲ. ಈ ಥರ ಸ್ಪ್ರೇನ ಯೂಸ್ ಮಾಡಿ ವಾಶ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಇದೊಂದು ಪ್ರಾಡಕ್ಟು ಏನಪ್ಪ ಅಂತ ಅಂದರೆ, ಇದು ಕಾಂಬೋ ಆಫರಲ್ಲಿ ಸಿಗ್ತಿದೆ. ಎಷ್ಟು ದೊಡ್ಡ ಬಾಟ್ಲು ಸಿಗ್ತಿದೆ ಅಂದರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಇದೇನು ಅಂದರೆ ಟ್ಯಾಪ್ ಕ್ಲೀನರು. ಮನೆಯಲ್ಲಿ ಇವಾಗ ತುಂಬ ವರ್ಷಗಳಿಂದ ಹಾಗೇ ಉಳ್ಕೊಬಿಟ್ಟಿರುತ್ತೆ ಬಕೆಟ್ಗಳ ಮೇಲೆ, ವಾಶ್ರೂಮಲ್ಲಿ ಟ್ಯಾಪ್ಗಳ ಮೇಲೆ. ಆಮೇಲೆ ಇನ್ಯಾವುದು ವಾಶ್ರೂಮಲ್ಲಿ ಮಿರರ್ ಇರುತ್ತಲ್ವ, ಅದು ಕೂಡ ನಮಗೆ ನೀರು ಬಿದ್ದು ಹಾರ್ಡ್ ವಾಟರ್ ಬಿದ್ದು ಹಾಳಾಗಿರುತ್ತೆ. ಫುಲ್ಲು ವೈಟ್ ಪ್ಯಾಚಸ್ ಥರ ಆಗಿರುತ್ತೆ. ಇದನ್ನು ಫಸ್ಟ್ ಸ್ಪ್ರೇ ಮಾಡಿ ಹ್ಯಾಪಿ ಪ್ಲಾನೆಟ್ ಅವ್ರದ್ದು ನಾನು ತರಿಸಿರೋದು. ಬ್ರ್ಯಾಂಡ್ ಬಂದು ಹ್ಯಾಪಿ ಪ್ಲಾನೆಟು ಟಾಪ್ ಕ್ಲೀನರ್ನ ತರಿಸಿದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಆಲ್ರೆಡಿ ಯೂಸ್ ಮಾಡಿ ಕೂಡ ನೋಡಿದ್ದೀನಿ. ಕಿಚನ್ಗೂ ಕೂಡ ಯೂಸ್ ಮಾಡ್ಬೋದು ನಾವು. ನಾನು ಸಿಂಕ್ ಹತ್ರ ಎಲ್ಲ ವಾಶ್ ಮಾಡೋದಕ್ಕೆ ನೀರು ಬಿದ್ದು ವೈಟ್ ಆಗಿರುತ್ತೆ ಅಂತ ಅಲ್ಲಿ ನೋಡೋಣ ಅಂತ ಒಂದ್ಸಲ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಯಿತು ಅಂತಲೇ ಹೇಳ್ಬೋದು. ಸೇಮ್ ಬಾಟಲ್ ಯಾವುದೇ ರೀತಿಯಾಗಲಿ ನಾನ್ ಟಾಕ್ಸಿಕ್ ಆಗಿರೋದ್ರಿಂದ ಯಾವುದೇ ರೀತಿ ಮೀನ್ಸ್ ರ್ಯಾಷಸ್ ಆಗಲಿ, ಒಂಥರ ಇಚ್ಚಿಂಗು ಮತ್ತು ಕೈ ಕಡಿಯುತ್ತೆ, ತುಂಬ ರ್ಯಾಷಸ್ ಆಗುತ್ತೆ, ಒಂಥರ ಆಸಿಡ್ ಟೈಪು ಕೈಯೆಲ್ಲ ವೈಟ್ ಆಗುತ್ತೆ, ಆಸಿಡ್ ಆಗುತ್ತಲ್ವ ಆ ಥರ ಅಂತ ಅನ್ನೋರಿಗೆ ಇದೊಂದು ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೇಮ್ ಬಾಟಲನ್ನೇ ಇದರಲ್ಲೂ ಇರೋದು. ಸ್ಪ್ರೇ ಮಾಡೋದಕ್ಕೂ ಕೂಡ ಅವರೇ ಕೊಟ್ಟಿದ್ದಾರೆ, ಅಂದರೆ ಪೈಪ್ ಕೊಡ್ತಾರಲ್ವ
ಅವರೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ತುಂಬ ಅಂದರೆ ತುಂಬ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ. ಕಿಚನ್ ಕ್ಲೀನರು, ಟ್ಯಾಪ್ ಕ್ಲೀನರು ಮತ್ತು ಎರೇಸರ್ ಕೂಡ, ಅದು ಕೂಡ ತರಿಸಿದ್ದೀನಿ. ಅದನ್ನು ಅದಿಲ್ಲ ಅನಿಸುತ್ತೆ, ಮೋಸ್ಟ್ಲಿ ಆಲ್ರೆಡಿ ಯೂಸ್ ಮಾಡಿದ್ದೀನಿ ಅದನ್ನ.